ಆನ್ 11th August ಸುಪ್ರೀಂ ಕೋರ್ಟ್ ಡೆಲ್ಲಿ NCR ಇಂದ ಎಲ್ಲ ಬೀದಿ ನಾಯನ್ನು ರೋಡಿಂದ ತೆಗೆದು ಶೆಲ್ಟರ್ ಹೋಮ್ಗೆ ಶಿಫ್ಟ್ ಮಾಡಬೇಕಂತ ಆರ್ಡರ್ ಕೊಟ್ಟರು. ಆ್ಯಂಡ್ ಈ ಡಿಸಿಷನ್ ಇಂದ ಸೊಸೈಟಿ 2 ಪಾರ್ಟಿಗೆ ಡಿವೈಡ್ ಆಯಿತು. ಒಂದು ಸುಪ್ರೀಂ ಕೋರ್ಟ್ನ ಡಿಸಿಷನ್ ಸರಿ ಉಂಟಂತ, ಇನ್ನೊಂದು ತಪ್ಪಂತ. ಆ್ಯಂಡ್ ಇದರೊಟ್ಟಿಗೆ ಅವ್ರು ಸೋ ಕಾಲ್ಡ್ ಡಾಗ್ ಲವರಿಗೆ ಒಂದು ಕ್ವಶನ್ ಕೇಳಿದ್ರು. All these animal activists, all these so called lovers, will they be able to bring back all those children who have fallen prey to rabies? Lordship is right. Will they put life back to those children? WHO ರಿಪೋರ್ಟ್ ನೋಡಿದ್ರೆ ಇಂಡಿಯಾದಲ್ಲಿ ಅರೌಂಡ್ 18,000 to 20,000 ಡೆತ್ ಇಯರ್ಲಿ ಖಾಲಿ ರೇಬಿಸ್ ಇಂದಾನೆ ಆಗ್ತದೆ. ಆ್ಯಂಡ್ ರೇಬಿಸ್ಗೆ ಈಗ ತನಕ ಯಾವ ಮೆಡಿಸಿನ್ ಇಲ್ಲ. ಆ್ಯಂಡ್ ಸುಪ್ರೀಂ ಕೋರ್ಟ್ ಇದೇ ರೀಸನ್ಗೆ ಈ ವರ್ಡಿಕ್ಟ್ ಪಾಸ್ ಮಾಡಿತ್ತು. ಇದರಲ್ಲಿ ಪ್ರಾಬ್ಲಮ್ ಏನಂದ್ರೆ ಎಲ್ಲ ಬೀದಿ ನಾಯಿನ ಸ್ಟ್ರೀಟ್ಸ್ನ ತೆಗಿತಾರೆ, ಓಕೆ, ಬಟ್ ಅವುಗಳನ್ನು ಹಾಕೋದು ಎಲ್ಲಿಗೆ? ನೋಡಿ, ಡೆಲ್ಲಿ ಅಂತ ಪ್ಲೇಸಲ್ಲಿ ಅಷ್ಟು ದೊಡ್ಡ ಕೆಪಾಸಿಟಿಯಲ್ಲಿ ನಾಯಿಗಳನ್ನು ಸಾಕುವ ಫೆಸಿಲಿಟಿ ಎಲ್ಲೂ ಇಲ್ಲ. ಆ್ಯಂಡ್ ಪ್ರೆಸೆಂಟಲ್ಲಿರುವ ಡಾಗ್ ಶೆಲ್ಟರ್ನ ಪರಿಸ್ಥಿತಿ ಹೀಗೆ ಉಂಟು. No proper fan, no doctor. Sterilization center in Vasant Kunj. The only doctor on duty was absent. No proper ventilation. ಇಂಥ ಎನ್ವೈರ್ಮೆಂಟಲ್ಲಿ ಒಮ್ಮೆಲೆ ಅಷ್ಟು ನಾಯಿಗಳನ್ನು ಹೇಗೆ ಫಿಟ್ ಮಾಡ್ತಾರೆ? ಇದಕ್ಕೆ ಗೌರ್ಮೆಂಟಿಂದ ಯಾವ ಆನ್ಸರ್ ಇಲ್ಲ. ಅಕಸ್ಮಾತ್ ಆ ಎಲ್ಲ ನಾಯನ್ನು ಫಿಟ್ ಮಾಡುವಷ್ಟು ಫೆಸಿಲಿಟಿ ಆರ್ ಹೋಮ್ ಶೆಲ್ಟರ್ ಮಾಡಿದ್ರು ಅದನ್ನ ಮೇಂಟೈನ್ ಯಾರು ಮಾಡ್ತಾರೆ? ಇಂಡಿಯಾ ಅಂತ ಕಂಟ್ರಿಯಲ್ಲಿ ಇಲ್ಲಿ ಪ್ರಾಪರ್ ಹಾಸ್ಪಿಟಲ್ ಇಲ್ಲ, ಪ್ರಾಪರ್ ರೋಡ್ಸ್ ಇಲ್ಲ, ಪ್ರಾಪರ್ ಗೌರ್ಮೆಂಟ್ ಸ್ಕೂಲ್ಸ್ ಇಲ್ಲ. ಅಂತ ದೇಶದಲ್ಲಿ ನೀವು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ? ಅಕಸ್ಮಾತ್ ಮೇಂಟೈನ್ ಮಾಡಿದ್ರು ಅಷ್ಟು ನಾಯಿಗಳಿಗೆ ಓಡಾಡ್ಲಿಕ್ಕೆ ಜಾಗ ಎಲ್ಲಿರ್ತದೆ? ನೀವು ಪ್ರೀವಿಯಸ್ ವಿಡಿಯೋ ಕ್ಲಿಪ್ ಅಲ್ಲಿ ನೋಡಿದ್ರಿ ಹೇಗೆ ಅವುಗಳನ್ನು ಜೈಲಲ್ಲಿ ಇಟ್ಟಿದ್ರು. ಇದೆಲ್ಲದ ಮೇನ್ ಕ್ವಶನ್, ಬೀದಿ ನಾಯಿ ಆಗುದು ಹೇಗೆ? ಆನ್ಸರ್, ನಾಯಿಗಳನ್ನ ಮಾರ್ಕೆಟ್ ಅಥವಾ ಪಬ್ಲಿಕ್ ಪ್ಲೇಸಲ್ಲಿ ಬಿಟ್ಟು ಬರೋದು. ನಾವು ಯಾವಾಗ ನಾಯಿ ಮರಿಯನ್ನ ಮನೆಗೆ ತರ್ತೇವೆ, ನಾವು ಅದರೊಟ್ಟಿಗೆ ಬರೋ ರೆಸ್ಪಾನ್ಸಿಬಿಲಿಟಿಯನ್ನು ಯೋಚನೆ ಮಾಡೋದೇ ಅಲ್ಲ. ಲೈಕ್ ಅದನ್ನು ನೋಡ್ಕೊಳ್ಳೋದು, ಅಥವಾ ಟೈಮಿಗೆ ಊಟ ಕೊಡೋದು, ಅಥವಾ ವಾಕಿಗೆ ಕರ್ಕೊಂಡು ಹೋಗೋದು. ಯಾವಾಗ ಅದರಿಂದ ನಿಮ್ಮ ಲೈಫಿಗೆ ಪ್ರಾಬ್ಲಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದನ್ನು ಮಾರ್ಕೆಟ್ಗೆ ಬಿಟ್ಟು ಬರೋದು. ಇದರ ಲಿವಿಂಗ್ ಎಕ್ಸಾಂಪಲ್ ನಮ್ಮದೇ ನಾಯಿ. ನಮ್ಮ ಮನೆಯಲ್ಲಿರುವ ನಾಯಿ ನಮ್ದಲ್ಲ. 2019 ನಮ್ಮ ಮನೆ ಪಕ್ಕದಲ್ಲಿ ರೆಂಟಲ್ಲಿ ಒಂದು ಫ್ಯಾಮಿಲಿ ಇತ್ತು. ಅವ್ರು ಇರುವಾಗ ಒಂದು ನಾಯಿ ಮರಿಯನ್ನ ಮನೆಗೆ ತಂದಿದ್ರು. ಬಟ್ ಯಾವಾಗ 2020 ಲಾಕ್ಡೌನ್ ಬಂತು, ಕೆಲಸ ಇಲ್ಲದೆ ಅವರು ಊರಿಗೆ ಹೋದ್ರು. ಆದರೆ ನಾಯಿಯನ್ನ ಇಲ್ಲೇ ಬಿಟ್ಟು ಹೋದ್ರು. ನನಗೆ ಅವನನ್ನು ನೋಡಿ ಬೇಜಾರಾಗಿ ಈಗ ಅವನನ್ನು ನಾವು ಸಾಕ್ತಿದ್ದೇವೆ. ಆ್ಯಂಡ್ ಯಾರಾದರೂ ಬಂದರೆ ಅವನ ಹೆಸರು ಕೇಳ್ತಾರೆ. ಟು ಬಿ ಹಾನೆಸ್ಟ್, ನನಗೇನು ಅವನ ಹೆಸರು ಗೊತ್ತಿಲ್ಲ. ಇನ್ನೊಂದು ರೀಸನ್ ಏನಂದರೆ, ಅಕಸ್ಮಾತ್ ನಾವು ಹೆಣ್ಣು ನಾಯಿ ಮರಿಯನ್ನು ಸಾಕ್ತಿದ್ರೆ ನಾವು ಅದನ್ನು ಜಾಗೃತಿಯನ್ನು ನೋಡ್ಕೊಳ್ಳೋದೇ ಅಲ್ಲ, ಅದನ್ನು ಬಿಟ್ಟು ಬಿಡೋದು. ಇದರಿಂದ ಏನಾಗ್ತದೆ ಅಂದರೆ, ಯಾವುದಾದ್ರು ಗಂಡು ನಾಯಿ ಅದನ್ನು ನೋಡಿ ಅದರೊಟ್ಟಿಗೆ ಮೇಟ್ ಮಾಡ್ತದೆ ಆ್ಯಂಡ್ ಅದು ಪ್ರೆಗ್ನೆಂಟ್ ಆಗ್ತದೆ. ಯಾವಾಗ ಅದು ಮರಿ ಆಗ್ತದೆ, ಅಷ್ಟು ನಾಯಿ ಮರಿಯನ್ನು ಸಾಕುವಷ್ಟು ಕೆಪಾಸಿಟಿ ನಿಮ್ಮೊಟ್ಟಿಗೆ ಇರಲ್ಲ. ಸೊ ನೀವು ಅದನ್ನು ಮಾರ್ಕೆಟ್ ಪ್ಲೇಸಲ್ಲಿ ಬಿಟ್ಟು ಬಿಡ್ತೀರ. ಇದರಿಂದ ಸ್ಟ್ರೇ ಡಾಗ್ಗಳ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಉಂಟು. ಇದರ ಸೊಲ್ಯೂಷನ್, ಯಾರು ನಾಯಿಯನ್ನ ಈ ಥರ ಮಾರ್ಕೆಟ್ ಪ್ಲೇಸಲ್ಲಿ ಅಥವಾ ರೋಡಲ್ಲಿ ಬಿಡ್ತಾರೋ ಅವ್ರಿಗೆ ಸಿವಿಯರ್ ಪನಿಷ್ಮೆಂಟ್ ಅಥವಾ ಫೈನ್ಸ್ ಆಗಬೇಕು. ಆ್ಯಂಡ್ ಎಲ್ಲ ಬೀದಿ ನಾಯಿಗಳಿಗೆ ಟೈಮ್ ಟು ಟೈಮ್ ವ್ಯಾಕ್ಸಿನೇಷನ್ ಕೊಡ್ತಾ ಇರಬೇಕು. ಮತ್ತು ಫೀಮೇಲ್ ಡಾಗ್ಗಳಿಗೆ ಆಪರೇಷನ್ ಮಾಡಬೇಕು, ಸೋ ದ್ಯಾಟ್ ಫ್ಯೂಚರಲ್ಲಿ ಅವುಗಳು ಪ್ರೆಗ್ನೆಂಟ್ ಆಗದಿರೋದನ್ನು ನೋಡ್ಕೊಳ್ಳಿಕ್ಕೆ. ಇದರಿಂದ ಅವುಗಳ ಪಾಪ್ಯುಲೇಷನ್ಸ್ ಕಂಟ್ರೋಲಿಗೆ ಬರ್ತದೆ. ಇನ್ನೊಂದು, ಹೇಗೆ ದನಗಳಿಗೆ ಕಿವಿಗೆ ಟ್ಯಾಗ್ ಹಾಕ್ತಾರೆ ಹಾಗೆ ನಾಯಿಗಳಿಗೆ ಸಹ ಒಂದು ಟ್ಯಾಗ್ ಹಾಕಬೇಕು. ಇದರಲ್ಲಿ ತುಂಬ ಅಡ್ವಾಂಟೇಜಸ್ ಉಂಟು. ಇದು ಹಾಕೋದ್ರಿಂದ ಪ್ರಯೋಜನ ಏನಂದರೆ, ಒಂದು, ನಮ್ಮ ಲೊಕ್ಯಾಲಿಟಿಯಲ್ಲಿ ಎಷ್ಟು ನಾಯಿ ಇದೆ ಅಂತ ಗೌರ್ಮೆಂಟಿಗೆ ಅಥವಾ ಸೊಸೈಟಿಗೆ ಐಡಿಯಾ ಬರ್ತದೆ. ಇನ್ನೊಂದು, ಎಷ್ಟು ನಾಯಿಗಳಿಗೆ ವ್ಯಾಕ್ಸಿನೇಟ್ ಆಗಿದೆ ಅನ್ನೋ ಸಹ ಐಡಿಯಾ ಬರ್ತದೆ. ನಂಗೆ ಗೊತ್ತು ಇದನ್ನು ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ ಅಂತ, ಬಟ್ ಟ್ರೈ ಕೊಡ್ಬೋದು. ಆಮೇಲೆ ಇನ್ನೊಂದು ವಿಷಯ, ನಾನು ರೆಕಾರ್ಡ್ ಮಾಡುವಾಗ ಏನೆಲ್ಲ ಆರ್ಡರ್ ಪಾಸ್ ಮಾಡಿದೆ ಅದರ ಪ್ರಕಾರ ವಿಡಿಯೋ ಮಾಡಿದ್ದು. ಆ್ಯಂಡ್ ಈ ವಿಡಿಯೋ ಪಬ್ಲಿಷ್ ಆಗುವಾಗ ಏನಾದರೂ ಚೇಂಜ್ ಆಗಿದ್ದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿರ್ತೀನಿ. ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.